ಮಾಡಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತ ಒಂದು ದೊಡ್ಡ ಪ್ರಸ್ತಾಪ ಬಂದಿತ್ತು. ಅವ ಯಾವ ರಾಜ್ಯಗಳು ಇವರು ಒಪ್ಪಲಿಲ್ಲ, ಯಾವುದೇ ಪಾರ್ಲಿಮೆಂಟ್ ನೋ ನೋ, ಬಿಕಾಸ್ ಇದೇ ಬೇರೆ, ಅದು ಇದೇ ಬೇರೆ. ನೀವು ಎಷ್ಟು ಹಣ ವೇಸ್ಟ್ ಆಗುತ್ತೆ, ಖರ್ಚು. ಈಗ ಬೆಳಗಾಮಲ್ಲಿ ನಾವು ಅಸೆಂಬ್ಲಿ ಮಾಡಿ ಏನು ಪ್ರಯೋಜನ ಅಲ್ಲಿ? ಭಾಳ ಕಷ್ಟಪಟ್ಕೊಂಡು ಬರ್ತಾರೆ, ಬೇಜಾರಾಗಿ ಬರ್ತಾರೆ. ಯಾರು ಸಂತೋಷದಿಂದ ಬಂದಲ್ಲಿ ಅಸೆಂಬ್ಲಿನಲ್ಲಿ ಅಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಅಲ್ಲಿ ಕೆಲವು ಇಲಾಖೆಗಳನ್ನ ಶಿಫ್ಟ್ ಮಾಡಿ 25 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾಯಿದ್ವಿ ಕ್ಲೀನಿಂಗಿಗೆ. ವಿಕಾಸಸೌಧ, ಸುವರ್ಣಸೌಧ, ಬಟ್ ಅಲ್ಲಿ ಯಾವ ಆಫೀಸ್ಗಳೂ ಇಲ್ಲ. ಅಲ್ಲಿ ಕಳಿಸಿ ಎಲ್ಲ ಆ ಭಾಗದ ಆಫೀಸ್ಗಳೆಲ್ಲ ಹೋಗಲಿ ಆ ಕಡೆಗೆ, ಎಲ್ಲ ತಿರುಗಿ ಬೆಂಗಳೂರಿಂದ ಮತ್ತು ಅದು ಕಟ್ಟಿದ್ದೇನು ಪ್ರಯೋಜನ? ಹಾಗಾಗಿ ಸರ್ಕಾರಗಳು ಸುಮ್ಮನೆ ಮಾಡ್ತವೆ, ಏನೂ ಆಗಲ್ಲ. ಅದು ಕರೆಕ್ಟ್. ಹಾಗಾಗಿ ಸ್ನೇಹಿತರೆ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ತಾವು ಮಾಡಿದಂಥದ್ದು ಕೂಡ ಯಾರ ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಮತ್ತು ಮೈಸೂರು ಭಾಗದಲ್ಲೇ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಹೋ ಮೈಸೂರು ಉದ್ಧಾರ ಆಗೋಯ್ತು, ಈ ಭಾಗ ಎಲ್ಲ ಏನೂ ಇಲ್ಲ ಅಂತ. ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಯಾವುದೇ ತೀರ್ಮಾನಗಳು ಜನರ ಪರವಾಗಿಲ್ಲ. ಅವು ಯಾರೋ ಈ ಶಾಸಕರ ಪರವಾಗೋ, ಯಾರೋ ಕಾಂಟ್ರಾಕ್ಟ್ಗಳ ಪರವಾಗೋ, ಯಾರೋ ದುಡ್ಡು ಹೊಡೆಯೋರ ಪರವಾಗೋ ತೀರ್ಮಾನಗಳಾಗ್ತಾಯಿದೆ. ಏನು ಇಲ್ಲಿ ತನಕ 90,000 ಕೋಟಿ ಗೃಹಲಕ್ಷ್ಮಿ ಖರ್ಚು ಮಾಡಿದ್ದೀವಿ ಅಂತ. ಏನಾಯ್ತು ಅದರಿಂದ? ರಾಜ್ಯದಲ್ಲಿ ಏನು ಅನುಕೂಲ ಆಯ್ತಪ್ಪ ಅದರಿಂದ? ಅವು ಯಾರು ಅದು ಕೊಟ್ಟಿಲ್ಲ, ಇನ್ನೂ 4-5 ತಿಂಗಳಿಂದ ಕೊಟ್ಟಿಲ್ಲ. ಅದು ಯಾವಾಗ ಕೊಡ್ತೀರಾ ನೀವು ಅಂದರೆ, ಈಗ ನೆಕ್ಸ್ಟು ಜೂನ್ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಅಲ್ಲಿ ತನಕ ಕೊಡೋಲ್ಲ ನೀವು. ಆವಾಗ 6-7 ತಿಂಗಳಿಂದ ಒಟ್ಟಿಗೆ ಕೊಟ್ಬಿಡ್ತೀರ, ಓಟ್ ಹಾಕ್ಲಿ ಅಂತ. ಹೀಗೆ ಯಾವ ಕಾರ್ಯಕ್ರಮಗಳು ಕೂಡ ಸರಿಯಾದ ರೀತಿ ಆಗ್ತಿಲ್ಲ. ಬಟ್ ಹಣ ಮಾತ್ರ ಸುಮ್ಮನೆ ಸೂರ್ಯ ಆಗ್ತಾಯಿದೆ. ಆಮೇಲೆ ಆಡಳಿತ ಭಾಳ ಮುಖ್ಯ ಅಂತ. ಆಡಳಿತ, ಆರ್ಥಿಕಾಭಿವೃದ್ಧಿ, ಆಡಳಿತ ಭಾಳ ಮುಖ್ಯ. ಆದರೆ ಇಲ್ಲೇನಾಗಿದೆ, ಆಡಳಿತದ ಬಗ್ಗೆ ಯಾರೂ ಸುಧಾರಣೆಯೂ ಇಲ್ಲ. ಅದರಲ್ಲಿ ಹೋಗಿ ಸಿಕ್ಕಾಬಿಟ್ಟು ದುಂದು ವೆಚ್ಚ ಆಗ್ತಾ ಇದ್ದಿಲ್ಲ. ಅದನ್ನಾರು ಕಡಿಮೆ ಮಾಡ್ತಾ ಇದ್ದೀರಾ? ಇಲ್ಲ, ದಿನೇ ಜಾಸ್ತಿ ಆಗ್ತಾಯಿದೆ ದುಂದು ವೆಚ್ಚ. ಇವ್ರದ್ದು ಹಣ, ಯಾರು ಬೆವರಿನ ಶ್ರಮದ ದುಡಿಮೆಯ ಹಣ ಏನು ಟ್ರೆಜರಿ ಕಟ್ತಾ ಇದ್ರು, ಟ್ಯಾಕ್ಸ್ ಪೇಯರ್ಸ್ ಮನಿ, ಇಟ್ ಇಸ್ ವೇಸ್ಟ್. ಸರ್ಕಾರ ಅದನ್ನು ಸುಮ್ಮನೆ ಹಾಳು ಮಾಡ್ತಾ ಕೂತಿದೆ. ಬಟ್ ಯಾರೂ ಕೂಡ ಜನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿರೋಧ ಪಕ್ಷ ನಮ್ಮ BJP, ಅಶೋಕ BJP, ಅವು ಇದ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲ. ಅವರು ಆಡಳಿತ, ಆರ್ಥಿಕಾಭಿವೃದ್ಧಿ, ಶಿಸ್ತು, ದುಂದು ವೆಚ್ಚ ಇದ್ರ ಬಗ್ಗೆ ಸುಮ್ಮನೆ ಅದೇನೋ ಮೆರವಣಿಗೆ ಮಾಡ್ಕೊಂಡು ಹೊಂಟುಬಿಟ್ಟವರು. ಅವರು ಇದೇ ಕೆಲಸ ಮಾಡಿ ಹೋದವರು. ಹಾಗಾಗಿ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಮಾತಾಡೋದಕ್ಕೆ, ಸುಮ್ಮನೆ ಇದ್ದು ಬಿಡ್ತಾರೆ ಅವರು. ಹಾಗಾಗಿ ಸ್ನೇಹಿತರು, ಇವತ್ತು ಏಕೆಂತಂದರೆ ದೇಶದಲ್ಲಿ ಇವತ್ತು ಭಾಳ ಒಂದು ಆತಂಕ. ಕಾಶ್ಮೀರದಲ್ಲಿ ಇವತ್ತೇನಾಗಿದೆ, ಇವತ್ತು ದೇಶ ಒಂದು ರೀತಿಯಲ್ಲಿ ಹೇಗಪ್ಪ ಇದು ಅಂತ. ಅದೇನೇ ಇರಲಿ, ಬಟ್ ಮೋದಿಯವರು ಇವತ್ತಿನ ದಿವಸ ಅದನ್ನು ನಾನು ಬಡಿತೀನಿ ಅದನ್ನು. ಯಾಕೆಂದರೆ ಅದು ಇಟ್ಸ್ ಎನ್ ಇಸ್ಲಾಮಿಕ್ ಕಂಟ್ರಿ. ಅವ್ರ ಧರ್ಮಾಧಾರಿತ ದೇಶ ಅದು, ನಮ್ಮ ಥರ ಜಾತ್ಯತೀತ ದೇಶ ಅಲ್ಲ ಅದು. ಹಾಗಾಗಿ ಆಲ್ ಇಸ್ಲಾಮಿಕ್ ಕಂಟ್ರೀಸ್ ಎಲ್ಲ ಇವತ್ತು ಧರ್ಮಾಧಾರಿತ ದೇಶಗಳಾಗಿ ಇಡೀ ಜಗತ್ತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಮೋದಿಯವರು ಕೂಡ ಹಲವಾರು ರೀತಿಯಲ್ಲಿ ಈಗ ನುಸುಳುವಿಕೆ ಅದನ್ನು ತಡಿಬೇಕು ನಾವು. ನಿಜ, ನೀವು ಅಲ್ಲಿ ಬಾಗಿಲಾಗ್ತೀನಿ ಇಲ್ಲಿ ಬಾಗಿಲಾಗ್ತೀನಿ ಅಂತ ಹಾಕಿ ಬೇರೆ ವಿಚಾರ. ಬಟ್ ನುಸುಳವನು ಮೇಯ್ನ್ ರೋಡಲ್ಲಿ ಬರೋಲ್ಲ. ಅವ್ನಿಗೆ ಯಾವ್ಯಾವುದೋ ದಾರಿ ಅವ್ನು ಮಾಡ್ಕೊಂಡಿರ್ತಾನೆ, ಆ ದಾರಿಯಲ್ಲಿ ಬರ್ತೇನೆ. ಆ ದಾರಿಗಳು ಮುಚ್ಚಬೇಕು ಇವತ್ತು, ಆ ದಾರಿಗಳು ಮುಚ್ಚಬೇಕು. ಹಾಗಾಗಿ ಅವೆಲ್ಲರೂ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು, ಹೌದು ನೀವು ಕ್ರಮ ತಗೋತಾ ಇದ್ರಿ, ಏನು ಹುಡುಗಾಟ ಕೇಂದ್ರ, 26 ಜನರು ಟೂರಿಸಮು, ಹೌದು 370 ನಾವು ತೆಗೆದುಹಾಕಿದ್ದೀವಿ ದೇಶದಲ್ಲಿ. ಅಲ್ಲಿ ಆ ಭಾಗದಲ್ಲಿ ನಾವು ಶಾಂತಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಯಾವುದೇ ಅಕ್ರಮ ಆಗದ ರೀತಿ ನುಸುಳುವಿಕೆದಾರರಾಗಲಿ ಯಾರು ಬರದೇ ರೀತಿ ಮಾಡಿದ್ದೀವಿ ಅಂತಂದರೆ ಬೇಷ್.
ಬಟ್ ಎಲ್ಲಿ ಏನಾಗಿದೆ ಈಗ ಅದು ಏನಾಗಿದೆ ಅದು? ಹಾಗಾಗಿ ಯಾಕೆಂತ ನಾವು ಯಾರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವ ತಗೊಳ್ತಕ್ಕಂಥ ಕ್ರಮಗಳಿಗೆ ನಾವೆಲ್ಲರೂ ಕೂಡ ಬೇಷರತ್ತಾಗಿ ನಾವು ಸಪೋರ್ಟ್ ಮಾಡಬೇಕು. ಬಿಕಾಸ್ ದ ಟೈಮ್ ಇಸ್ ದ್ಯಾಟ್. ಇವತ್ತು ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮೋದಿಯವರು ಏನು ತೀರ್ಮಾನ ತಗೋತಾ ಇದೆಯೇ ಇಡೀ ದೇಶ ಅದಕ್ಕೆ ಬೆಂಬಲ ಕೊಡ್ತಾ ಹೋಗಿ. ಸುಮ್ಮನೆ ಈಗ ನಾವು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಅವನು ಯಾವನ ವಾದ್ರಾ ಅಂತ್ಯ ಹೂಯಿಸಿ ಏನಪ್ಪ ನೀನು ಮೇನಕ ಯಾರು ಅವ್ರ ಗಂಡ ಅನ್ನೋದೇ ದೊಡ್ಡ ವಿಚಾರನ. ನೀನು ಪಂಚಾಯತಿ ಮೆಂಬರ್ ಆಗಿದ್ದೆ ಈ ದೇಶದಲ್ಲಿ, ಯಾರು ನೀನು ಮಾತಾಡೋದಕ್ಕೆ ಇವೆಲ್ಲ ಅನಾವಶ್ಯಕವಾಗಿ. ನೋ, ಕಾಂಗ್ರೆಸ್ನವರು ಇಂಥವ್ರನ್ನೆಲ್ಲ ಬಿಡಬಾರ್ದು ಮಾತಾಡೋಕ್ಕೆ. ಕಾಂಗ್ರೆಸ್ ಕೂಡ ಈ ದೇಶದಲ್ಲಿ ಬಹಳ ದೊಡ್ಡ ಪಾರ್ಟಿ, ದೇಶನ ಅಚ್ಚುಕಟ್ಟಾಗಿ ನಡೆಸಿದಂಥ ಪಾರ್ಟಿ, ಅಭಿವೃದ್ಧಿ ಮಾಡಿ. ಈಗ ಯಾವ ವಾದ್ರ ಪಾದ್ರ ಅಂಥವೆಲ್ಲ ಮಾತಾಡೋಕೆ ಕೊಟ್ಬಿಟ್ರೆ ಛೇ ನೋ, ಎಲ್ಲಿ ನಿಲ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಸ್ನೇಹಿತರೆ, ಇವತ್ತು ರಾಜ್ಯದಲ್ಲಿ ಆರ್ಥಿಕ ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ. ಸುಮ್ಮನೆ ಸಿದ್ದರಾಮಯ್ಯನವರು ನಾನು ಅದು ಮಾಡ್ತೀನಿ, ಏನೂ ಆಗ್ತಾಯಿಲ್ಲ. ಸಿದ್ದರಾಮಯ್ಯನೂ ಇರೋ ತನಕ ಹೆಂಗೋ ಅಥವಾ ಏನೋ ಮುಗಿಸಿ ಹೋಗ್ಬಿಡ್ತಾರತ್ತೆ ಈಗ ಮುಗಿಸಿ ಹೋಗ್ಬಿಡ್ತಾರೆ ಅಂತ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಾವೇರಿ ಸರ್, ನೀವೇನು ಮಾಡ್ತೀರೋ ಮಾಡಿ ಸರ್. ಅದನ್ನು ಹಿಂದೆ ಟೂರಿಸಮ್ ಅಥಾರಿಟಿಯಲ್ಲಿ ಇತ್ತು ಅದು KRS, ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಟೂರಿಸಮ್ ಡಿಪಾರ್ಟ್ಮೆಂಟ್. ನೀವು ಅದನ್ನು ಇರಿಗೇಷನ್ಗೆ ತೊಗೊಂಬಿಟ್ರು. ಇಲ್ಲಿ ಕಾವೇರಿ ಇದೆ, ಅದು ಇದೆ, ಇದು ನಿಜ. ಬಟ್ ಅಲ್ಲಿ ಕೊಟ್ಟ ಮೇಲೆ ಏನಾಯ್ತು ಅದರ ಪರಿಸ್ಥಿತಿ ಇವತ್ತಿನ ದಿವಸ? ಅದು ಮಾಡಿ ಗಂಗಾರತಿನಿ ಮಾಡಿ ಈಗ 93 ಕೋಟಿ ರೂಪಾಯಿ ಅದಕ್ಕೆ ನೀವು ಕೊಡ್ತಾ ಇರೋದು. ಹಾಂ, 93 ಕೋಟಿ ಏನು ಮಾಡ್ತೀರಿ ಅಲ್ಲಿ ಆರತಿ ಮಾಡೋಕ್ಕೆ? 93 ಕೋಟಿ ಅಂದರೆ ಎಲ್ಲ ಲೂಟಿ ಅಲ್ವೇ? ಮೇಲ್ನೋಟಕ್ಕೆ ಕಾಣುತ್ತೆ ಇದು. ಯಾಕೆಂತಂದರೆ ಏನಾಗಿದೆ ಈಗ, ಬರೀ ಸಿದ್ದರಾಮಯ್ಯ ಅವಲ್ಲ, ಇನ್ನೊಬ್ಬ ಸಿದ್ದರಾಮಯ್ಯ ಅವನೇ ಅವ್ರ ಮನೇಲೆ ಎಲ್ಲ ಸೇರ್ಕೊಂಡು ಲೂಟಿ ಹೊಡೆದು ಬಿಟ್ರೆ ರಾಜ್ಯನ. ಮತ್ತು ನಿಮ್ಮನ್ನು ನಂಬಿದ್ದಕ್ಕೆ ಇದೇನಾ? ನಿಮ್ಮನ್ನು ನಂಬಿ ಸರ್ಕಾರ ತೊಗೊಂಬಂದಿದ್ದಕ್ಕೆ ಸಿದ್ದರಾಮಯ್ಯ ಇದೇನಾ ನೀವು ಮಾಡ್ತಾ ಇರೋದು? ನೋ, ಅಲ್ಲ. ಯಾಕೆಂದರೆ ನಾವೆಲ್ಲ ನೋಡಿ, ನಾವು ಸರ್ಕಾರದಲ್ಲಿ ಇದ್ದವರು, ಸರ್ಕಾರದ ಭಾಗವಾಗಿ ಕೆಲಸ ಮಾಡಿದ್ರು, ಹೊಟ್ಟೆ ಉರಿಯಿತು ಅನಿಸುತ್ತೆ. ಇಷ್ಟೆಲ್ಲ ಏನೇನೋ ಮಾಡ್ತಾ ಇಲ್ಲರಿ. ಸರ್ಕಾರಿ ಶಾಲೆಗಳೆಲ್ಲ ಬಾಗಿಲಾಗ್ತಾ ಇದ್ದಾವೆ, ಸರ್ಕಾರಿ ಆಸ್ಪತ್ರೆಗಳು ಬಾಗಿಲಾಗ್ತಾ ಇದ್ದಾವೆ. ಎಲ್ರಿ ಎಷ್ಟು 40% ಡಾಕ್ಟ್ರು ಇಲ್ಲ ಅಂತಂದರೆ, ಮತ್ತು ಅಕ್ಷರ ಆರೋಗ್ಯಕ್ಕೆ ಇದೇನಾ ಸರ್ಕಾರ ಕೊಡ್ತಾ ಇರೋವಂಥದ್ದು? ಭಾಳ ಇಂಪಾರ್ಟೆಂಟ್ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ, ಅವೆರಡು ಟೋಟಲಿ ನೆಗ್ಲೆಕ್ಟೆಡ್. ಯಾವುದು ಈ ಸರ್ಕಾರ ಅಷ್ಟೇ ಅಲ್ಲ, ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದೊಟ್ಟು ಹುಚ್ಚುಚ್ಚಾಗಿ ಅಯ್ಯೋ ರಾಮ 5 ಕೋಟಿ ಈಸ್ಕೋ ವೈಸ್ ಚಾನ್ಸಲರ್ ಏನಾಗೋ ಇವತ್ತು. ಇಲ್ಲ ಏನಪ್ಪ ಅವ್ರಿಗೆ ಅದು ಯಾರು ಈಗ ನಿಮ್ಗೆ ಒಂದು ಯಾವ್ದಾರು ಒಂದು ಸ್ಕೀಮ್ ಮಾಡಬೇಕಾದ್ರೆ ಕನ್ಸಲ್ಟ್ ಮಾಡ್ತಾರೆ. ಜನಾಭಿಪ್ರಾಯನೂ ಕೂಡ ತೆಗೆದು, ಜನಾಭಿಪ್ರಾಯ ಇಲ್ಲ. ಜನತಂತ್ರ ಆಡಳಿತದಲ್ಲಿ ಜನಾಭಿಪ್ರಾಯಗಳಿಲ್ಲ. ಅವನೊಂದು ಈಗ ನಮ್ಮ ಇವ್ರು ಹೊರಟುಬಿಟ್ಟಿದ್ದಾರೆ ಮಹದೇವಪ್ಪನವರು, 122 ಅಡಿನೋ 8 ಅಡಿ ಅಂಬೇಡ್ಕರ್ನ ಹಾಕ್ತೀವಿ ಅಂತ. ದೇಶ ಪಾಪ ದೇವರಾಜರ ಸುಪುಣ್ಯಾತ್ಮ, ಅದು ನಾವು ಗಲಾಟೆ ಮಾಡಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಈಚೆ ತೊಗೊಂಬಂದದನ್ನ ಅದು ಓಪನ್ ಮಾಡಿರಿ ಬಂದು ಅಂತಂದರೆ ಅದನ್ನು ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ. ಅದನ್ನು ಮಹದೇವಪ್ಪನವರು ದೇವರಾಜರ ಬಗ್ಗೆ ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ ಅವರು. ಇವು ಪಾಪ ರೆಡಿಯಾಗಿದೆ ಅಲ್ಲಿ. ಯಾರು ಶಿಲ್ಪಿ ಇವ್ರ ಮನೇಲಿ ದೇವರಾಜರಸ್ತು ಸ್ಟ್ಯಾಚ್ಯೂ ರೆಡಿಯಾಗಿದೆ. ಅದನ್ನು ಇದು ಮಾಡಿಬಿಡ್ರಿ ನೀವು, ಆಗಸ್ಟ್ ಹೋಲಿ ಬೇಡಪ್ಪ, ಆಗಸ್ಟ್ 20ಕ್ಕೆ ಅವತ್ತಾರು ಮಾಡಿ. ಅವ್ರ ಜನ್ಮದಿನ ಅವತ್ತು ಆಗಸ್ಟ್ 20. ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಅಂತ. ಹಾಗಾದರೆ ನಾವು ಮತ್ತು ಈ ಅಂಬೇಡ್ಕರ್ ಈ ಯಾವುದಕ್ಕೆ ಈ ಸ್ಟ್ಯಾಚ್ಯೂ ಪಾಚ್ಯೂಗೆಲ್ಲ ವಿರೋಧ ಇದ್ದವರು, ಹೇಗೆ ಬಸವೇಶ್ವರರು
ವಿರೋಧ ಇದ್ದರು ಅದೇ ಥರ ಅವರು ಕೂಡ ಇವ್ರು ಹೋಗಿ ಅದನ್ನು 120 ಅಡಿ ಮಾಡ್ತೀನಿ ಅಂಬೇಡ್ಕರ್ನ ಅಂತ ರಾಮ. ಸರ್, ಈಗ ಕಾಶ್ಮೀರ ವಿಚಾರದಲ್ಲಿ ಹಾಂ, ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯ ಕಾಣ್ತಾ ಇರೋ ಸರ್? ಇಲ್ಲ, ಅದು ನಾವು ಹೇಳೋದಿಲ್ಲ, ಇವರಿಗೆ ನಾವು ಹೇಳೋದಲ್ಲ. ಇಟ್ಸ್ ನಾಟ್ ದ ಟೈಮ್. ಈ ಸಂದರ್ಭ ಅದಲ್ಲ, ಇದಲ್ಲ. ಈಗೇನು ಕೇಂದ್ರ ಸರ್ಕಾರ, ಏಕೆಂತಂದರೆ ಏನು 26 ಜನ ಸತ್ತಿರೋದು ಅಂತಂದರೆ ಈಗ ಹುಡುಗಾಟಿಕೆ ಇಲ್ಲ. ಇವತ್ತು ಇಡೀ ದೇಶ ನಾವು ಕೇಂದ್ರ ಸರ್ಕಾರದ ಜೊತೆ ನಿಂತ್ಕೋಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಜೊತೆ ನಿಂತ್ಕೋಬೇಕಾಗುತ್ತೆ. ಯಾಕೆಂದರೆ ಮಾರಲ್ ಸಪೋರ್ಟ್ ನಾವು ಕೊಡಲಿಲ್ಲ ಅಂತಂದರೆ ನಾಳೆ ಬೇರೆ ಬೇರೆ ದೇವರು